ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಸರ್. ರಾಣಿಯಲ್ಲಿ ನಿಮ್ಮದೊಂದು ಅದ್ಭುತವಾಗಿ ಸಾಂಗ್ ಮೂಡ್ ಬಂದಿದೆ, ಎಲ್ಲ ಸಾಂಗ್ ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ತಿದ್ರೆ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸು? ರಾಣಿ ಈಸ್ ಅ ಸ್ಪೆಷಲ್ ಫಿಲ್ಮ್. ಯಾಕಂದರೆ ಕಿರಣ್ ರಾಜ್ ಜೊತೆ ನಾನು ಇದಕ್ಕಿಂತ ಹಿಂದೆ ಮಾರ್ಚ್ 22 ಅಂತ ಒಂದು ಸಿನಿಮಾ ಮಾಡಿದ್ದೆ. ನಮ್ಮ ಹರೀಶ್ ಶೇರಿಗರ್ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು, ಕೂಡಲೂರು ರಾಮಚಂದ್ರ ಅವ್ರದ್ದು ಡೈರೆಕ್ಷನು. ಹಾಗೆ ಇವರು ನಮ್ಮ ಗುರುತೇಜ್ ಶೆಟ್ಟಿ ಇದಕ್ಕಿಂತ ಮುಂಚೆ ಯಾವುದೋ ಒಂದು 2 ಸಿನಿಮಾ ಮಾತಾಡಿದ್ವಿ, ವರ್ಕ್ ನಡೆದಿರಲಿಲ್ಲ. ಸೊ ರಾಣಿ ಅಂತ ಕತೆ ಹೇಳ್ಕೊಂಡು ಬಂದರು. ಫಸ್ಟಿಗೆ ಕತೆ ಹೇಳಿದರು. ಕತೆ ತುಂಬ ಇಷ್ಟ ಆಯಿತು, ಯಾಕಂದರೆ ತುಂಬ ರಿಯಾಲಿಟಿ ಇರುವಂತಹ ಒಂದು ಕತೆ. ಆಮೇಲೆ ಇದಕ್ಕೆ ಹೀರೋ ಕಿರಣ್ ರಾಜ್ ಅಂತ ಹೇಳಿದ್ರೆ ಇನ್ನೂ ಖುಷಿ ಆಯಿತು. ಆ್ಯಂಡ್ ದ ಟೀಮ್, ಒಂದು ಪ್ರೊಡ್ಯೂಸರ್ ನಮ್ಮ ಚಂದ್ರಕಾಂತ್ ಪೂಜಾರಿ ಹಾಗೂ ಉಮೇಶ್ ಇಬ್ಬರು ಒಂದು ಸದಭಿರುಚಿ ಇರುವಂಥದ್ದು, ಒಂದು ಇಂಡಸ್ಟ್ರಿಗೆ ಏನಾದರೂ ಒಂದು ಚೆನ್ನಾಗಿರುವಂಥದ್ದು ಕೊಡಬೇಕು. ಆ್ಯಂಡ್ ಸಿನಿಮಾಗೆ ಏನು ಬೇಕೋ ಅದಕ್ಕೆ ಒಂದು ತಂಡಕ್ಕೆ ಟೆಕ್ನಿಕಲ್ ಆಗಲಿ ಫಿನಾನ್ಷಿಯಲಿ ಎಲ್ಲನೂ ರಿಸ್ಟ್ರಿಕ್ಷನ್ ಮಾಡದೆ ಕೊಡಬೇಕು. ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ನಾವು ಚೆನ್ನಾಗಿ ಖರ್ಚು ಮಾಡಿದರೆ ಚೆನ್ನಾಗಿರೋ ಒಂದು ಪ್ರಾಡಕ್ಟ್ ಒಂದು ತೊಗೊಂಬಂದರೆ ಡೆಫಿನೆಟ್ಲಿ ಚೆನ್ನಾಗಿ ಓಡುತ್ತೆ ಅನ್ನೋವಂಥ ಒಂದು ನಂಬಿಕೆಯಿಂದ ಬಂದಂಥವ್ರು. ಹಾಗೂ ಈ ಟೀಮ್ ತುಂಬ ಇಷ್ಟ ಆಯಿತು ನನಗೆ. ದಟ್ಸ್ ವೈ ರಾಣಿ ಈಸ್ ಅ ವೆರಿ ಸ್ಪೆಷಲ್ ಟೀಮ್. ಆ್ಯಂಡ್ ಕಮಿಂಗ್ ಟು ದ ಸ್ಟೋರಿ, ಅದೇ ನಾನು ಜನರಲ್ ಏನಂದರೆ, ನಾನು ಒಂದು ಕಡೆಯಲ್ಲಿ ಕೂತು ಕಂಪೋಸಿಂಗ್ ಮಾಡಿ ಅದನ್ನು ಡೈರೆಕ್ಟ್ರಿಗೆ ಕಳಿಸಿ ಅವರೆಲ್ಲೋ ಕೇಳಿ ಆ ಥರ ಕಂಪೋಸಿಂಗ್ ಮಾಡಲ್ಲ ನಾನು ದೀಸ್ ಡೇಸ್. ನಾವೆಲ್ಲಾದರೂ ಹೋಗಿ ಒಂದು ಕಡೆ ಕೂತು ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು 3-4 ದಿನ ಟೋಟಲಿ ಎಲ್ಲ ತಂಡ, ಅಂದರೆ ಡೈರೆಕ್ಟರ್ ಆಗಲಿ, ಅಸಿಸ್ಟೆಂಟ್ ಕೋ ಡೈರೆಕ್ಟರ್ಸ್ಗಳಾಗಲಿ, ಆಮೇಲೆ ನಮ್ಮ ಜೊತೆ ಲಿರಿಸಿಸ್ಟು ಆ್ಯಂಡ್ ಸಿಂಗರ್ಸ್, ನಮ್ಮ ಮ್ಯೂಸಿಕ್ ಟೀಮ್ ಎಲ್ಲರೂ ಹೋಗಿ ಈ ಕತೆ ಬಗ್ಗೆನೇ ಮಾತಾಡಿ, ಕತೆ ಬಗ್ಗೆ ಏನೆಲ್ಲ ಸಿಚುವೇಶನ್ಸ್ ಇದೆ ಅದರ ಬಗ್ಗೆ ಮಾತಾಡಿ ಎಲ್ಲ ಈ ಥರ ಕಂಪೋಸಿಂಗ್ ಮಾಡೋದು ರೂಢಿಯಾಗಿದೆ ಇವಾಗ. ಯಾಕಂದರೆ ಅದರಲ್ಲಿ ತುಂಬಾ ಪಾಸಿಟಿವ್ಸ್ಗಳಿರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೂ ಸರಿ ಕತೆ ಹೇಳಿ ಈ ಸಿಚುವೇಶನ್ಗೆ ನಮಗೆ ಸಾಂಗ್ ಬೇಕು ಅಂದಾಗ ಆ ಇನ್ಸ್ಟೆಂಟಾಗಿ ನನಗೂ ಏನು ಅದನ್ನು ಹೊಳೆಯುತ್ತೆ, ಮತ್ತು ನಾವು ರೆಫರೆನ್ಸ್ಗಳಾಗಲಿ ಅಥವಾ ಕಥೆಯನ್ನು ಹೇಗೆ ಅವರು ಪಿಕ್ಚರೈಸೇಷನ್ ಮಾಡ್ತಾರೆ, ಕಥೆಯಲ್ಲಿ ಏನು ಬರುತ್ತೆ ಆ ಸಾಂಗ್ಗೆ, ಇದನ್ನೆಲ್ಲ ಇದ್ದಾಗ ಒಬ್ಬ ಲಿರಿಸಿಸ್ಟು ಅವರು ಬರೆದು ಆ ಕತೆ ಹುಟ್ಟುಕೊಳ್ಳುವಂಥ ಒಂದು ಸನ್ನಿವೇಶ, ಆ ಸಾಂಗ್ ಹುಟ್ಟುಕೊಳ್ಳುವಂಥ ಸನ್ನಿವೇಶ, ಅದು ಬಂದು ಬ್ಯೂಟಿಫುಲ್ ಮೆಮೊರಿ. ಆ್ಯಂಡ್ ಇವನ್ ಡೈರೆಕ್ಟರ್ಸಿಗೆ ಅದು ನೀಟಾಗಿ ಒಂದು ಜಡ್ಜ್ಮೆಂಟ್ ಸಿಗತ್ತೆ. ಅವ್ರದ್ದು ಒಂದು ಈ ಸಾಂಗಲ್ಲಿ ನಾನು ಇದೆಲ್ಲ ಕಥೆಯೆಲ್ಲ ಬರುತ್ತೆ ಅಂತ ಹೇಳಿದಾಗ ಅದಕ್ಕೆ ಬೇಕಾದ ಹಾಗೆ ನಾನು ಸ್ವಲ್ಪ BGMsಗಳನ್ನು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಹಾಗಾಗಿ ಈ ಸಾಂಗ್ಗಳಿಗೆ ಡೈರೆಕ್ಟರ್ಸು ತುಂಬಾ ಅಟ್ಯಾಚ್ ಆಗಿಬಿಡ್ತಾರೆ. ಅಟ್ಯಾಚ್ ಅಂದರೆ ಅವರಿಗೆ ಅದೊಂದು ಜಡ್ಜ್ಮೆಂಟ್ ಸಿಗುತ್ತೆ, ಇದು ನಾವು ಕರೆಕ್ಟಾದ ರೂಟಲ್ಲಿ ಹೋಗ್ತಾ ಇದ್ವೋ ಇಲ್ಲ ಅಂತ. ಸೊ ಈ ಥರ ಮಾಡಿದ್ದು. ಸೊ ಇದಕ್ಕೂ ಅಷ್ಟೇ ಎಲ್ಲ ಸಾಂಗ್ಗಳನ್ನು ನನ್ನ ವೆರಿ ಕ್ಲೋಸ್ ಆ್ಯಂಡ್ ತುಂಬ ಇಷ್ಟವಾದಂಥ ಸಾಹಿತಿ, ಈಗ ಕನ್ನಡದಲ್ಲಿ ತುಂಬ ಪ್ರಬುದ್ಧಿಯಲ್ಲಿದ್ದಾರೆ, ಪ್ರಮೋದ್ ಮರವಂತೆ, ಅವರು ಬರೆದಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಸೇರಿ ಒಂದು ಕಡೆ ಹೋಗಿ ನಾವು ಕಂಪೋಸಿಂಗ್ ಮಾಡಿದ್ವಿ ಇದನ್ನು. ಸರ್, ಎಂಟೈರ್ ಆಲ್ಬಮ್ನ ಪ್ರಮೋದ್ ಸರೇ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ರು ಮಣಿಕಾಂತ್ ಸರ್ ಜೊತೆ ಕೆಲಸ ಮಾಡೋದು ತುಂಬ ಈಸಿ ಗೋಯಿಂಗ್ ಇತ್ತು. ಯಾಕಂದರೆ ಅವರೇನೋ ಒಂದು ಟ್ಯೂನ್ ಕೊಟ್ಟರೆ ಸಡನ್ನಾಗಿ ಅಲ್ಲೇ ಇಮಿಡಿಯೇಟ್ ಆಗಿ ಆಗೋದು, ನಾನೆಲ್ಲೋರದ್ದು ಅವರೆಲ್ಲೋರದ್ದು ಆಗ್ತಿರ್ಲಿಲ್ಲ, ಜಾಸ್ತಿಯಾಗಿ ತುಂಬ ಈಸಿಯಾಗಿತ್ತು ವರ್ಕ್ ಮಾಡೋದಂತ. ಒಬ್ಬ ಸಾಹಿತಿಗೆ ಎಂಟೈರ್ ಆಲ್ಬಮ್ ಕೊಡೋ ವಿಚಾರ ಬಂದಿದ್ದು ಹೇಗೆ ಅಂತ? ಅದು ನಾನು ಐ ಶುಡ್ ಥ್ಯಾಂಕ್ ನಮ್ಮ ಡೈರೆಕ್ಟರ್ ಗುರುತೇಜ್ ಅವರು. ಯಾಕಂದರೆ ಅದು ಅವರದ್ದು ಡಿಸಿಷನ್. ಆ್ಯಂಡ್ ಅದೇ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಟೆಕ್ನಿಷಿಯನ್ಸ್ ಮೇಲೆ ನಂಬಿಕೆ ಅನ್ನೋದು ಇದಕ್ಕೇನೆ. ಇವಾಗ ಒಂದು ಸಿನಿಮಾಗೆ ಮೋಸ್ಟ್ಲಿ ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ಸ್ಗಳನ್ನು ಮಾಡ್ತಾರೆ. ಬಟ್ ಸಾಹಿತ್ಯ ಅಂತ ಬಂದಾಗ ಬೇರೆ ಬೇರೆ ಸಾಹಿತ್ಯಗಳು, ಯಾಕಂದರೆ ವೆರೈಟಿ ಇರಲಿ ಅಂತ ಹೇಳಿ. ಬಟ್ ಪ್ರಮೋದ್ ತುಂಬಾ ಸ್ಟಡಿ ಮಾಡಿ ತುಂಬ ಓದ್ಕೊಂಡಿರುವಂತಹ ಒಬ್ಬ ಸಾಹಿತಿ. ಅವರ ಒಂದು ಪದ ಬಳಕೆ ಆಗಲಿ ಅಥವಾ ಒಂದು ಕನ್ನಡದ ಒಂದು ಹಿಡಿತ ಆಗಲಿ, ಅದು ಡೈರೆಕ್ಟರ್ ಅವರಿಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಪ್ರಮೋದ್ ಅವರು ಅದನ್ನು ಕಂಪ್ಲೀಟ್ ಎಲ್ಲ ಸಾಂಗ್ಗಳಲ್ಲೂ ಪ್ರಮೋದ್ ಅವರೇ ಬರೆದ್ರು. ಮತ್ತೇನೆಂದರೆ, ನಾನು ಪ್ರಮೋದ್ ವರ್ಕ್ ಮಾಡಿದಾಗ ಜನರಲಿ ನಾನು ಇದ್ದೇನೆ ಸಾಹಿತಿ, ನಾನು ಫಸ್ಟ್ ಸಾಹಿತ್ಯ ಬರೆಸ್ತೀನಿ. ಸಾಹಿತ್ಯ ಬರೆಸಿದ ಮೇಲೆ ಸಾಹಿತ್ಯಕ್ಕೆ ಕಂಪೋಸ್ ಮಾಡೋದು. ನಾನು ಟ್ಯೂನ್ ಅಂತ ಕೊಡೋದು ಅದೊಂದು ತುಂಬಾ ರೇರ್ ಅಂತ ಹೇಳ್ಬೋದು ಇವಾಗ. ಯಾಕಂದರೆ ಇವಾಗ ಸರಿ ಸಪೋಸ್ ಜಯಂತ್ ಕಾಯ್ಕಿಣಿ ಸರ್ ಬರೆದ್ರೆ ಅವರು ಅಂದರೆ ಟ್ಯೂನನ್ನು ಕೇಳ್ತಾರೆ, ಮತ್ತು ಅವರು ಇದಿರ್ತಾರೆ, ಬ್ಯುಸಿ ಇರ್ತಾರೆ. ಹಾಗಾಗಿ ನಾವು ಡಿಸ್ಕಷನ್ ಮಾಡಿಕೊಂಡು ಅವರಿಗೆ ಟ್ಯೂನ್ ಕೊಡ್ತೀನಿ. ಬಟ್ ಬೇರೆ ಸಾಹಿತಿಗಳ ಜೊತೆ ನಾನು ಮ್ಯಾಕ್ಸಿಮಮ್ ಅವರಿಗೆ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ಒಂದು ಕಥೆ ಇದೆ, ಅದಕ್ಕೊಂದು ಮೀಟರ್ ಅಂತ ಫಿಕ್ಸ್ ಮಾಡ್ತೀವಿ. ಆ ಸಾಂಗಿಗೆ ಏನು ಬೇಕೋ ಅದನ್ನು ಸಾಹಿತಿಗಳ ಹತ್ರ ಬರೆಸ್ತೀನಿ. ಅದೇ ಥರ ಈಗ ಪ್ರಮೋದ್ ಅವ್ರ ಹತ್ರ ನನಗೆ ಒಂದು 4 ಲೈನ್ ಬರೆದ್ಬಿಡಿ ಪ್ರಮೋದ್ ಅಂತ ಹೇಳೋದು. ಅವರೇನೋ ಮಾಡಿ ಎಲ್ಲೋ ಕೂತು ಅಲ್ಲೇ
ಬರೀತಾರೆ. ಸೊ ಆ 4 ಲೈನ್ಗಳಿಗೆ ಏನು ಟ್ಯೂನ್ ಹುಟ್ಟುತ್ತೋ ಅದನ್ನು ನಾನು ಇದು ಮಾಡಿಬಿಟ್ಟು ನೆಕ್ಸ್ಟ್ ಬೇಕಿದ್ರೆ 4 ಲೈನ್ ಅದನ್ನು ಡೆವಲಪ್ಗೆ ಐ ವಿಲ್ ಗಿವ್ ಹಿಮ್ ದ ಟ್ಯೂನ್ ಆ ಥರ. ಆ್ಯಂಡ್ ಪ್ರಮೋದ್ ಈಸ್ ವೆರಿ ಕ್ವಿಕ್ ಆ ವಿಷಯದಲ್ಲಿ. ನಮಗೆ ಇದೇನು ಹೇಳಬೇಕಾಗಿದ್ದಿಲ್ಲ. ಆ್ಯಂಡ್ ಈ ಸಾಂಗ್ಗಳೆಲ್ಲನೂ ನಾವು ಇವಾಗ ಕಂಪೋಸಿಂಗ್ ಹೋಗಿ ಕೂಡ ಅಲ್ಲಲ್ಲೇ ಬರೆದು ಅಲ್ಲಲ್ಲೇ ಫೈನಲೈಸ್ ಆಗಿ ಆ್ಯಂಡ್ ವಿ ಮೇಡ್ ಅ ಫೈನಲೈಸ್ಡ್ ವರ್ಷನ್ ಆಫ್ ದ ಸಾಂಗ್ಸ್. ಆಮೇಲೆ 1-2 ವರ್ಡ್ಸ್ ಮೇ ಬಿ, ಯಾಕಂದರೆ ಒಬ್ಬ ಕ್ರಿಯೇಟರ್ ಅಂತ ಇದ್ದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಆವಾಗವಾಗ ಅದನ್ನು ಯೋಚನೆ ಮಾಡ್ತಾನೆ ಇರ್ತಾರೆ, ಇನ್ನೇನಾದರೂ ಬೆಟರ್ ಇರ್ಬೋದಾ ಅಂತ. ಅದೇ ಥರ ನಾನು ಟ್ಯೂನಲ್ಲೂ ಮಾಡಿದ್ದೀನಿ. ಸೊ ಅದಕ್ಕೂ ಪ್ರಮೋದ್ ಅವರು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸರ್, ಇದು ರಾಣಿ ಅನ್ನೋದು ಕಿರಣ್ ರಾಜ್ ಅವ್ರನ್ನ ಡಿಫ್ರೆಂಟ್ ಶೇಡಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥ ಸಿನಿಮಾ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಸೊ ಅವರ ಒಂದು ಇಮೇಜ್ ನೀವು, ಯಾಕಂದರೆ ಅವ್ರು ಸೀರಿಯಲಿಂದ ಬಂದವರು, ಅಲ್ಲಿ ಒಂದಿಷ್ಟು ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ. ಬಟ್ ಇದೊಂದು ಮಾಸ್ ಇಮೇಜ್ ಸೃಷ್ಟಿ ಆಗ್ತಿದೆ ಟೀಸರ್ ಸಾಂಗ್ಸ್ ಮಾಡಿದಾಗ. ಬಟ್ ಇದರನ್ನ ಈ ಇಮೇಜ್ ತಕ್ಕಂತೆ ಅವ್ರಿಗೆ ಮ್ಯೂಸಿಕ್ ಮಾಡೋದು ಹೆಂಗೆ ಅನಿಸ್ತು? ಅದೇ ಇವಾಗ ಅಗೇನ್ ನಾವು ತೆರೆ ಮರೆಯಲ್ಲಿರಲಿ ಅಥವಾ ತೆರೆ ಮುಂದೆ ಇರುವಂಥ ಆ್ಯಕ್ಟರ್ಸ್ಗಳಾಗಲಿ ನಾವೆಲ್ಲರೂ ಒಂದು ಡ್ರೈವರ್ಸ್ ಥರ ಅಂತ ಅನ್ಕೋಬೇಕು. ಯಾಕಂದರೆ ನಾವು ಒಂದೇ ಒಂದು ಇಮೇಜ್ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಆ ಕಥೆ ಏನು ಕೇಳುತ್ತೆ, ಅದಕ್ಕೆ ಇವಾಗ ಮಾಸ್ ಬೇಕಾ? ಇವಾಗ ನಾನು ಅಷ್ಟೇ, ನಾನು ಯಾವತ್ತೂ ಹೇಳೋದು ನಾನೊಬ್ಬ ಡ್ರೈವರ್. ನನಗೆ ನೀವು ಯಾವ ಕಾರ್ ಕೊಡ್ತೀರಾ ಅದನ್ನು ನಾನು ಕಾರ್ ಇದು ಮಾಡ್ತೀನಿ. ನೀವು ಅಂಬಾಸಿಡರ್ ಕೊಟ್ಟರು ಸರಿ, BMW ಕೊಟ್ಟರು ನಾನು ಡ್ರೈವ್ ಮಾಡ್ತೀನಿ. ಯಾವ ಥರ ಸಾಂಗ್ ಬೇಕೋ ಆ ಥರ ನಾನು ಮಾಡಿಕೊಡ್ತೀನಿ. ಸೊ ಇದೇ ಥರ ಒಬ್ಬ ಆ್ಯಕ್ಟರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಜಾನರಿಗೆ ಫಿಕ್ಸ್ ಆಗಬಾರ್ದು. ಆ್ಯಂಡ್ ಇಟ್ ಈಸ್ ವೆರಿ ವೆಲ್ಕಮಿಂಗ್. ಆ್ಯಂಡ್ ಕಿರಣ್ ರಾಜ್ ಅವರು ಫ್ಯಾಮಿಲಿ ಇದರಿಂದ ಹಿಡಿದು ಒಂದು ಮಾಸ್ ಇದಕ್ಕೆ ಒಂದು ಆ್ಯಕ್ಷನ್ ಹೀರೋ, ಒಂದು ಡ್ಯಾನ್ಸ್ ಹೀರೋ ಆ ಥರ ಬರ್ತಾ ಇದ್ದಾರೆ ಅಂತ ಒಬ್ಬ ನಟನಿಗೆ ಅದು ತುಂಬ ಅಗತ್ಯ ಕೂಡ. ಯಾಕಂದರೆ ಒಂದೇ ಒಂದು ಇದರಲ್ಲಿ ಇವರು ಬರೀ ಮಾಸ್ ಮಾಡೋದು, ಇವರು ಬರೀ ರಾಮ್ ಕಾಮ್ ಮಾಡೋದು ಆ ಥರ ಇರಬಾರ್ದು. ಆ್ಯಂಡ್ ಬರೀ ಹೇಳಲ್ಲ, ಕಿರಣ್ ಅವರನ್ನು ಸ್ಕ್ರೀನಲ್ಲಿ ನೋಡಿದಾಗ ನೀವು ಆ ಒಂದು ಫ್ಯಾಮಿಲಿ ಫೀಲಿಂದ ಹೊರಗೆ ಬರ್ತೀರಾ. ಯಾಕಂದರೆ ಅಷ್ಟು ವರ್ಕ್ ಮಾಡಿದ್ದಾರೆ ಅದಕ್ಕೆ. ಫೈಟ್ಸ್ ಆಗಲಿ ಅದಾಗಲಿ ಇದಾಗಲಿ ಡೆಫಿನೆಟ್ಲಿ ಹೀಸ್ ಪುಟ್ ಇನ್ ಈಸ್ 100% ಅಂತ ಹೇಳ್ಬೋದು. ಆಮೇಲೆ ಈ ಪ್ರಮೋಷನ್ಸ್ಗಳಾಗಲಿ, ಇವಾಗ ನಮ್ಮದು ಟೈಟಲ್ ಲಾಂಚಿಗೆ ಅವ್ರು ಬಂದು ದುಬೈಯಲ್ಲಿ ಹೋಗಿ ಸ್ಕೈ ಡೈವ್ ಮಾಡಿ ಆ ಥರ ಟೈಟಲ್ ರಿವೀಲ್ ಮಾಡಿದಂಥವ್ರು. ಸೊ ಹಾಗಾಗಿ ಹೀ ಈಸ್ ಇನ್ ಒಂದು ಸಿನಿಮಾಗೆ ಯಶಸ್ಸಿಗೆ ತೆರೆ ಮುಂದೆ ಮಾತ್ರ ಇಲ್ಲದೆ ತೆರೆ ಹಿಂದೆ ಕೂಡ, ಆ್ಯಂಡ್ ಆಲ್ ದ ಪ್ರಮೋಷನ್ಸ್ ಆಲ್ಸೋ. ಆ್ಯಂಡ್ ಈಸ್ ಗಾಟ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್. ಹಾಗಾಗಿರೋದ್ರಿಂದ ಜನ ಅವರನ್ನು ಖಂಡಿತ ಸ್ವೀಕರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸರ್, ನೀವು ಹೇಳ್ತಾ ಇದ್ರಿ ಕೆಲವೊಂದ್ಸಲ ಮ್ಯೂಸಿಕ್ ಡೈರೆಕ್ಟರ್ಗಳು ಫಸ್ಟ್ ಒಂದು ಟ್ಯೂನ್ ಕೊಡ್ತಾರೆ, ಅದಕ್ಕೆ ಲಿರಿಕ್ಸ್ ಬರೀತಾರೆ ಸಾಹಿತಿಗಳು. ಇನ್ನು ಕೆಲವೊಂದ್ಸಲ ಸಾಹಿತಿಗಳ ಲಿರಿಕ್ಸ್ ಬರೆದಿರೋದನ್ನ ನಾವು ಟ್ಯೂನ್ ಮಾಡ್ತೀವಿ ಅಂತ. ಸಿನಿಮಾ ರಂಗದಲ್ಲಿ ಜಾಸ್ತಿ ಚಾಲ್ತಿಲಿರೋದು ಯಾವುದು ಅಂತ ನಾನು ಕೇಳ್ತೀನಿ. ಯಾವುದು ಹಳೆ ಕಾಲದಲ್ಲಿ ಮ್ಯೂಸಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟರು, ಸಾಹಿತಿ ಎಲ್ಲ ಸೇರಿ ಸಾಂಗ್ಗಳನ್ನು ಕಂಪೋಸ್ ಮಾಡ್ತಾಯಿದ್ರು. ಇವಾಗ ಇಳೆಯರಾಜ ಸರ್ ಆಗಲಿ, MSV ಸರ್ ಆಗಲಿ ಆ ಥರನೇ. ಬಟ್ ನಮ್ಮಲ್ಲಿ ಹಂಸಲೇಖ ಸರ್ ಅವರೇ ಅತ್ಯದ್ಭುತ ಒಂದು ಮೇಧಾವಿ ಸಾಹಿತಿ. ಅವರೇ ಹಾಡು ಕಂಪೋಸ್ ಮಾಡಿ ಅವರೇ ಬರೀತಾಯಿದ್ರು. ಹಾಗಾಗಿ ಒಂದು ಆವಾಗವಾಗ ಒಂದು ಜಡ್ಜ್ಮೆಂಟ್ ಸಿಗ್ತಾಯಿತ್ತು. ಆ ಟೈಮಲ್ಲೆಲ್ಲ ಇವತ್ತರ ನಮಗೆ ಎಲ್ಲ ಸಾಂಗ್ ಕಂಪೋಸಿಂಗ್ ಮಾಡಿಬಿಟ್ಟು ಆಮೇಲೆ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಅದನ್ನು ಕೇಳಿ ಆ ಥರ ಎಲ್ಲ ಅದೊಂದು ಇನ್ಸ್ಟೆಂಟ್ ಆ ಟ್ಯೂನ್ ಏನಿದೆ ಆ ಸಾಹಿತ್ಯದ ಜೊತೆ ಅದೊಂದಿತ್ತು. ಈಗ ಇನ್ನೊಂದು ವಿಷಯ ಏನಂದರೆ, ಒಂದು ಸಾಂಗ್ ಹಿಟ್ ಆಗಬೇಕಂದ್ರೆ ಬರೀ ಸಂಗೀತ ಮಾತ್ರ ಚೆನ್ನಾಗಿದ್ರೆ ಆಗಲ್ಲ. 50% ಹ್ಯಾಸ್ ಟು ಬಿ ಸಾಹಿತ್ಯ. ಒಂದು ಟ್ಯೂನ್, ಆ ಟ್ಯೂನಿಗೆ ಯಾವ ಥರ ಸಾಹಿತ್ಯ ಬರುತ್ತೆ ಅದನ್ನೇ ಜನ ನೆನಪಿಟ್ಕೊಳ್ಳೋದು. ಈಗ ಟ್ಯೂನ್ ಬರೀ ಒಂದು ರೂಪರೇಖೆ ಅಷ್ಟೇ. ಅದರೊಳಗೆ ಒಂದು ಕಣ್ಣು, ಅದರೊಳಗೊಂದು ಮೂಗು, ಅದು ಎಷ್ಟು ಸುಂದರವಾಗಿ ಚಿತ್ರ ಸಾಹಿತಿ ಅದನ್ನು ಬೆಳೆಸ್ತಾರೋ ಅದು ಒಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಟ್ ಈಸ್ ವೆರಿ ಒಂದು ಸೋಲ್ಫುಲ್ ಕನೆಕ್ಷನ್. ಇವಾಗ ಸಪೋಸ್ ಫಾರ್ ಇನ್ಸ್ಟೆನ್ಸ್ ಇಫ್ ಐ ಟೇಕ್ ನಿನ್ನ ದನಿಗಾಗಿ ಬರೀ ಟ್ಯೂನ್ ಆಡಿದ್ರೆ ತಾನ ತನ ತಾನ ತನ ತಾನ ತನ ತಾನ ಅಂತ ಇದೆ. ಅದು ನೆನಪಿರ್ಬೋದು, ನೆನಪಿರಲಿ, ನಿಮಗೆ ನೆನಪಾಗಬಹುದು. ಬಟ್ ಅವನು ಜಯಂತ್ ಕಾಕಿಣಿ ಅಂತಹ ಒಂದು ಅದ್ಭುತ ಸಾಹಿತ್ಯ. ಅದಕ್ಕೆ ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ ಅಂದಾಗ ಅದಕ್ಕೆ ಜೀವ ಆತ್ಮ ಬಂದಾಯಿತು. ಆವಾಗ ಯಾರೆಲ್ಲ ಒಂದು ಪ್ಯೂರ್ ಲವಲ್ಲಿ ಇರ್ತಾರೆ, ಅವರು ಒಬ್ಬ ಸಂಗಾತಿಗೋಸ್ಕರ ಕಾಯ್ತಾ ಇರ್ತಾರೆ ಅಥವಾ ಕಂಪ್ಲೀಟಾಗಿ ಇದು ಮಾಡಿದ್ದಾರೆ, ಅವರನ್ನು ಅದಕ್ಕೆ ಕನೆಕ್ಟ್ ಮಾಡ್ಕೋತಾರೆ. ಹಾಗಾಗಿರೋದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಸಾಹಿತ್ಯ ಆ್ಯಂಡ್ ಸಂಗೀತದ ಪ್ರಾಪರ್ ಸಮ್ಮಿಲನ ಆಗಬೇಕು, ಎರಡು ಓವರ್ ಶ್ಯಾಡೋ ಆಗಬಾರ್ದು. ಸೊ ಹೀಗಾಗಿ ಇವಾಗ ಇಂಡಸ್ಟ್ರಿಯಲ್ಲಿ ಯಾವುದೂ ಚಾಲ್ತಿಯಲ್ಲಿರ್ಬೋದು, ಬಟ್ ಒಳ್ಳೆ ಸಾಂಗ್ಗಳು ಬರ್ತಾ ಇದೆಯಾ ಅದು ಇಂಪಾರ್ಟೆಂಟ್. ಅಂದರೆ ಯು ಕ್ಯಾನ್ ಸಾಹಿತ್ಯ ಬರೆದು ಕಂಪೋಸಿಂಗ್ ಮಾಡ್ಬೋದು, ಕಂಪೋಸಿಂಗ್ ಮಾಡಿನೂ ಸಾಹಿತ್ಯ ಬರೀಬೋದು.
ಹೇಗೂ ಇದೆ. ಬಟ್ ಎರಡು ಚಾಲ್ತಿಯಲ್ಲಿದೆ. ಆ್ಯಂಡ್ ಕೆಲವು ಸೀನಿಯರ್ ಆ್ಯಂಡ್ ಅನುಭವಸ್ಥರು ಸಾಹಿತ್ಯಕ್ಕೆ ಮಾಡ್ತಾರೆ, ಬಟ್ ಹೊಸೊಬ್ಬರು ಟ್ಯೂನ್ ಕೊಡ್ತಾರೆ. ಅವರವರ ಜಡ್ಜ್ಮೆಂಟ್ ಡೈರೆಕ್ಟರ್ಸ್ಗಳಿಗೆ ಹೇಗೆ ಅಂತ. ಇವಾಗಲಷ್ಟೇ ಕೆಲವು ಸಿನಿಮಾಗಳಲ್ಲಿ ನಾನು ಮಾಡಿದಾಗ ನಾನು ಅಂದರೆ ಸಾಹಿತ್ಯದ ಜೊತೆ ಟ್ಯೂನ್ ಕಂಪೋಸ್ ಮಾಡಿದಾಗ ಕೆಲವು ಡೈರೆಕ್ಟರ್ಗಳು ಹೇಳ್ತಾರೆ, ಸರ್ ಇವಾಗಲೇ ನೀವು ಅದನ್ನು ಸಾಹಿತ್ಯ ಹಾಕಿ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಡಿ, ಅದು ಡಮ್ಮಿ ಅಂತಾನೆ ಆದರೂ ಸರಿ, ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಡಿ, ಯಾಕೆಂದರೆ ಆ ಸಾಹಿತ್ಯ ಕೇಳಿದಾಗ ನಮಗೆ ಅದೇ ಮೈಂಡ್ಗೆ ಹೋಗ್ತಾ ಇದೆ. ಸೊ ನಾವು ಮಾಡೋಣ, ನೀವು ಬರೀ ಟ್ಯೂನ್ ಕೊಡಿ ಅಂತ. ಹಾಗಾಗಿ ನಾನು ಎರಡೂ ಮಾಡ್ತೀನಿ. ಇಂಡಸ್ಟ್ರಿಯಲ್ಲೂ ಎಲ್ಲ ಚಾಲ್ತಿಯಲ್ಲಿದೆ. ಸರ್ ರೀ ರೆಕಾರ್ಡಿಂಗ್ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಮಾಸ್ ಇಮೇಜ್ ಅದು ಸಚಿನ್ ಅವರು ಮಾಡ್ತಾ ಇದ್ದಾರೆ, ಅವರು ಇಂಟರ್ವ್ಯೂ ಕೊಡ್ತಾರೆ. ಅವ್ರ ಜೊತೆ ನಿಮ್ಮ ಕೋಆರ್ಡಿನೇಷನ್ ಹೆಂಗಿದೆ? ಇಲ್ಲ, ಅದು ಡೈರೆಕ್ಟರ್ ನಾನು ಪ್ರಮೋದ್ ಮಾಡೋಣ ಒಂದು. ಸಿನಿಮಾಗೆ ಬಂದಾಗ ಎಲ್ಲ ಎಲಿಮೆಂಟ್ಸ್ ಇರುತ್ತೆ, ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲನೂ ಇರುತ್ತೆ. ಇದರಲ್ಲೂ ಕೂಡ ಅದೇ ರೀತಿ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಹೇಗಿದೆ ಕ್ಯಾರಿ ಮಾಡಿರುತ್ತೆ ಮ್ಯೂಸಿಕಲ್ಲಿ? ಅದೇ ಈಗ ರಾಮಲ್ಲಿ ನೋಡಿದ್ರೆ ಕತೆ ಸನ್ನಿವೇಶಗಳು ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಾಂಗ್ಗಳನ್ನ ಇಟ್ಟಿದ್ವಿ, ಎಕ್ಸ್ಟ್ರಾ ಸಾಂಗ್ಗಳನ್ನೇನು ಇಟ್ಟಿಲ್ಲ. ಇದರಲ್ಲಿ ಒಂದು ಹೀರೋಯಿನ್ಗಾಗಲಿ ಅವ್ರದ್ದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಆಗಲಿ, ಅಥವಾ ಕಿರಣ್ ರಾಜ್ ಅವರಿಗೆ ಇಂಟ್ರಡಕ್ಷನ್ ಆಗಲಿ, ಅಥವಾ ಒಂದು ಮಾಸ್ ಎಲ್ಲವೂ ಇದೆ. ಅಂದರೆ ಲವ್, ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಇದೆ. ಹಾಗಾಗಿ ಒಂದು ಸಿನಿಮಾಗೆ ಇವಾಗ ರಾಣಿ ಆಗಲಿ ಅಥವಾ ಯಾವುದೇ ಸಿನಿಮಾಗಲಿ ಒಂದು ಸನ್ನಿವೇಶಗಳಿಗೆ ನಾವು ಸಾಂಗ್ ಮಾಡಬೇಕು ಅಂತ ಇದ್ದಾಗ ಆ ಥರದ್ದು ಒಂದು 10-20 ಸಾಂಗ್ಗಳನ್ನು ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ಇವಾಗ ಕೆಲವೊಂದು ಸಾಂಗ್ಗಳು ಇವಾಗ ರಾಣಿಯಲ್ಲೂ ಅಷ್ಟೇ, ಇವಾಗ ರಿಲೀಸ್ ಆಗಿರೋಂಥ ನೀನೆಂದರೆ ಸಾಂಗು ಅಲ್ಲೇ ನಾವು ಸಂಪೂರ್ಣದಲ್ಲಿ ಇದು ಮಾಡ್ತಾ ಇದ್ವಿ. ಅಂದರೆ ತುಂಬ ಜಾಲಿಯಾಗಿ ಹೋಯ್ತು ಅದು. ಈವ್ನಿಂಗ್ ಕ್ರಿಕೆಟ್ ಆಡಿದ್ವಿ, ಮಾತಾಡಿದ್ವಿ ಸಾಂಗ್ ಬಗ್ಗೆ, ವಾಕಿಗೆ ಹೋದ್ವಿ. ಅದು ಫಸ್ಟ್ 3 ದಿನ ನಾನು ಮನೆಯಿಂದ ಕಂಪೌಂಡಿಂದ ಹೊರಗೆ ಬಂದಿಲ್ಲ, ಅಲ್ಲೇ ಇದೆ, ಅಲ್ಲೇ ತೋಟ ಇತ್ತು, ಎಲ್ಲ ಇತ್ತು. ಹಾಗೆ ಸೊ ಡೈರೆಕ್ಟರ್ ಆ್ಯಂಡ್ ಐ ಆ್ಯಂಡ್ ಪ್ರಮೋದ್ ಎಲ್ಲ ಕೂತು ಒಂಥರ ಇದು. ಸೊ ಚೆನ್ನಾಗಿ ಒಂದು ಸ್ಟ್ರೆಸ್ ಇಲ್ಲದೆ ಚೆನ್ನಾಗಿ ಆಯಿತು ಕಂಪೋಸ್. ಬಟ್ ರಾಣಿಯಲ್ಲೂ ಅಷ್ಟೇ ಆ ಸಿಚುವೇಶನ್ಗಳಿಗೆ ನ್ಯಾಯ ಒದಗಿಸಿದ್ದಿ ಅಂತ ನನಗೆ ಅನಿಸ್ತದೆ. ನಿಮಗೆ ಇಷ್ಟವಾದಂತಹ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್? ಯಾವ ಲ್ಯಾಂಗ್ವೇಜಲ್ಲಿ? ಕನ್ನಡದಲ್ಲಿ ಆಬ್ವಿಯಸ್ಲಿ ಹಂಸಲೇಖ ಸರ್, ರಾಜನ್ ನಾಗೇಂದ್ರ ಸರ್ ಆ್ಯಂಡ್ ಗುರು ಕಿರಣ್ ಸರ್, ಈಸ್ ಲೈಕ್ ಮೈ ಬ್ರದರ್. ಆ್ಯಂಡ್ ಇವಾಗ ಹೊಸಬ್ರು ತುಂಬ ಮಾಡ್ತಾಯಿದ್ದಾರೆ. ಇವಾಗ ಹರಿ ಸರ್ ಅವರೆಲ್ಲ ನಮಗೆ ದಾರಿ ಹಾಕಿ ಕೊಟ್ಟಿದ್ದಾರೆ. ಹೊಸಬ್ರು ಚರಣ್ ರಾಜ್ ಇದ್ದಾರೆ, ಮತ್ತು ನಮ್ಮ ಅಜನೀಶ್ ಲೋಕನಾಥ್, ಇವನು ಅರ್ಜುನ್ ಜನ್ಯ, ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾಕಂದರೆ ಒಂದು ವಿಷಯ ನಾನು ಮಾಧ್ಯಮದ ಮೂಲಕ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೊರಗಡೆ ಬೇರೆ ಬೇರೆ ಏನು ಹೆಸರುಗಳಾಗಿರ್ಬೋದು, ಬಟ್ ಒಳಗೆಲ್ಲ ವಿ ಆರ್ ಆಲ್ ಕನೆಕ್ಟೆಡ್, ವಿ ಆರ್ ಆಲ್ ಒನ್. ಅಂದರೆ ಮ್ಯೂಸಿಕಲಿ ನಾನು ಇವರಿಗೆ ಎಲ್ಲರಿಗೂ ಏನೋ ಕಾಂಪ್ಲಿಮೆಂಟ್ ಮಾಡ್ತೀನಿ, ಅವ್ರು ಚೆನ್ನಾಗಿರೋ. ಇವನು ಅನೂಪ್ ಸೀಳಿನ್ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಚೆನ್ನಾಗಿದ್ದಾಗ ನಾನು ಕಾಲ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಅಂತ. ಯಾಕಂದರೆ ವಿ ಶುಡ್ ಅಪ್ರಿಷಿಯೇಟ್. ತುಂಬ ಸಂತೋಷ, ಯಾಕಂದರೆ ಇಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ಸಂಗೀತಗಳು ಬರ್ತಾ ಇದೆ ಅಂತ. ಅದೇ ಥರ ತಮಿಳಲ್ಲಿ ನೋಡಿದ್ರೆ ನೀವು ರೆಹಮಾನ್ ಸರ್ ಆ್ಯಂಡ್ ಇಳೆಯರಾಜ ಸರ್, MSV ಸರ್. ಸರ್, ಇಷ್ಟು ವರ್ಷದ ಜರ್ನಿನಲ್ಲಿ ಯಾರಾದರೂ ಸ್ಟಾರ್ ನಟರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಯಾವುದಾದ್ರೂ 1-2-3 ಸಲ ಆಲ್ಬಮ್ಗಳಿಗೆ ತುಂಬ ಇಷ್ಟಪಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿರ್ತಾರೆ. ಆ ಥರದ್ದು ಯಾವುದಾದ್ರೂ ಮೆಮೊರೇಬಲ್ ಮೂಮೆಂಟ್ಸ್ಗಳು? ಆಬ್ವಿಯಸ್ಲಿ ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಸ್ಟಾರ್ಗಳು, ಆಮೇಲೆ ಜನಸಾಮಾನ್ಯರು ತುಂಬ. ಸ್ಟಾರ್ಗಳಲ್ಲಿ ನಾನು ಡೆಫಿನೆಟ್ಲಿ ಅಪ್ಪು ಸರ್ ಇದ್ದು ಒಂದು ಹೇಳಲೇಬೇಕು. ಯಾಕಂದರೆ ಅಪ್ಪು ಸರ್ ತುಂಬ ಇಷ್ಟಪಡ್ತಾಯಿದ್ರು ನನ್ನ ಸಂಗೀತ. ಈಸ್ ಅ ವೆರಿ, ಹೌದು, ಪೃಥ್ವಿಯಲ್ಲಿ ಮ್ಯೂಸಿಕ್ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ರು. ಅದೇ ಥರ ವಿನಯದ್ದು ರಣ ಆಂಟನಿ ಮಾಡಿದಾಗಲೂ ತುಂಬ ಬಂದು ನಮಗೆ ಎನ್ಕರೇಜ್ ಕೊಟ್ಟರು. ಅಂದರೆ ಅವ್ರು ಹೇಳಿದರು, ಕದ್ರಿ ಸರ್ ಇದರಲ್ಲಿ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಅಂತ ಯಾವುದು ಹೋಗಬೇಡಿ. ವಿನು ಇಸ್ ಲೈಕ್ ಒಂದು ಕ್ಲೇ, ಒಂದು ಮಣ್ಣಿದ್ದಂಗೆ. ಅವನನ್ನು ನಾವು ಪ್ರಾಪರಾಗಿ ಶೇಪ್ ಮಾಡಬೇಕು. ಅಂದರೆ ಹೊಸ ಥರದಲ್ಲಿ ಏನಾದರೂ ಶೇಪ್ ಮಾಡಬೇಕು. ವಿ ಡೋಂಟ್ ವಾಂಟ್ ಟು ಗಿವ್ ಹಿಮ್ ಅನ್ ಇಮೇಜ್. ಸೊ ನೀವು ಏನೆಲ್ಲ ನೀವು ಇದರಲ್ಲಿ ಎಕ್ಸ್ಪರಿಮೆಂಟ್ ಮಾಡಬೇಕು, ಆ ಥರ ಎಲ್ಲ ಮಾಡಿದ್ದೀರಿ. ನೋ ರಿಸ್ಟ್ರಿಕ್ಷನ್. ಏನಾದರೂ ಹೊಸದಾಗಿ ಏನಾದರೂ ಮಾಡೋಣ ಅಂತ, ಇನ್ಕ್ಲೂಡಿಂಗ್ ಡೈರೆಕ್ಟರ್ ರಘುಶಾಸ್ತ್ರಿ ಆಲ್ಸೋ. ಸೊ ವಿ ಆಲ್ ಗೇವ್ ಇನ್ ಅ ನ್ಯೂ ಥಾಟ್. ಹಾಗಾಗಿ ಅದರಲ್ಲಿ ನಾನು ಜನಕ್ ಸಾಂಗ್ ಮಾಡಿದಾಗ ನನಗೆ ಐಡಿಯಾನೇ ಇರಲಿಲ್ಲ ಅಪ್ಪು ಸರ್ ಹತ್ರ ಹಾಡಿಸ್ಬೇಕು ಅಂತ. ಬಟ್ ಆಮೇಲೆ ವಿನಯ್ ಹೇಳಿದರು ಆ್ಯಂಡ್ ಅಪ್ಪಾಜಿ ಇವರು ರಗಣ್ಣ ಹೇಳಿದರು, ಇಲ್ಲ ಅದು ಸಾಂಗ್ ಅಪ್ಪು ಹಾಡ್ತಾನಂತೆ, ತುಂಬ ಇಷ್ಟ ಆಗಿದೆ ನನಗೆ ಹಾಡು ಅಂತ. ಆಮೇಲೆ ಅಪ್ಪು ಸರ್ ಫೋನ್ ಮಾಡಿ, ಇಲ್ಲ ಸರ್ ಅದು ನಾನೇ ಹಾಡಬೇಕು, ನನಗೆ ತುಂಬ ಇಷ್ಟ ಆಗಿದೆ ಅದು ಸಾಂಗು, ಹಾಗಾಗಿ ನಾವು ಇದು ಮಾಡೋಣ ಅಂತ. ಆಮೇಲೆ ನೋಡಿ ಅವ್ರದ್ದು ಡೆಡಿಕೇಶನ್. ನಾನು ಹೇಳಿದೆ, ಸರಿ ಸರ್ ಹಾಗಾದರೆ ನಿಮ್ಮ ಸ್ಕೇಲಿಗೆ ಅದನ್ನು ನಾವು ಸೆಟ್ ಮಾಡೋಣ ಅಂತ. ಆಮೇಲೆ ನಾವು ಕೂತು ಅವರ ಸ್ಕೇಲಿಗೆ ಆ ಸಾಂಗನ್ನು ಸೆಟ್ ಮಾಡಿ, ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೇಂಜ್ ಇರುತ್ತೆ.
ಅವನು ಒಂದು ಸ್ಟೂಡೆಂಟ್ ಥರ ಕೂತರು, ನನಗೆ ಒಬ್ಬ ಸೂಪರ್ ಸ್ಟಾರಾಗಿ ಕೂತಿರಲಿಲ್ಲ, ಎದುರಲ್ಲಿ ಸ್ಟೂಡೆಂಟ್ ಥರ ಕೂತು ನಾನು ಹೇಳಿದ್ದನ್ನು ಕೀಬೋರ್ಡಲ್ಲಿ ಇಟ್ಕೊಂಡು ಹೇಳಿದ್ದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿ ಹೌದು ಸರಿ ಸ್ವಲ್ಪ ಹೈ ಆಗ್ತಾ ಇದೆ ಅಂಥೇಳಿ ಆ ಒಂದು ರೇಂಜಿಗೆ ನಾವು ಇದು ಮಾಡಿ ಸೊ ಹಾಗಾಗಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್. ಆ್ಯಂಡ್ ಎಲ್ಲ ನಟರು ಅಂದರೆ ಸಾಂಗ್ಗಳು ಇಷ್ಟ ಆದರೆ ಡೆಫಿನೆಟ್ಲಿ ಹೇಳ್ತಾರೆ, ಜನಸಾಮಾನ್ಯರು ಹೇಳಿದ್ದಾರೆ, ಆ್ಯಂಡ್ ದಟ್ಸ್ ವೆರಿ. ಇನ್ನು ಮಣಿಕಾಂತ್ ಕದ್ರಿ ಅವ್ರಿಗೆ ಇನ್ನೂ ಯಾರಿಗಾದ್ರೂ ಒಬ್ಬ ಸ್ಟಾರ್ ನಟನಿಗೆ ಯಾವ್ದಾದ್ರು ಅಥವಾ ಈ ಡೈರೆಕ್ಟರ್ ಅಂಡರಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇನ್ನೂ ಏನಾದರೂ ಆಸೆಗಳು ಯಾರಾದರೂ ಇದೆ, ತುಂಬ ಇದೆ. ಬಟ್ ಅದೇ ಅದು ಕಾಲ ಬೇಗ ಕೂಡಿ ಬರುತ್ತೆ, ಹಾಗಾಗಿ ಆವಾಗ ನಾನು ಸಪ್ರೇಟ್ ಇಂಟರ್ವ್ಯೂ ಕೊಡ್ತೀನಿ. ಆದಷ್ಟು ಬೇಗ ಆ ಕಾಲ ಕೂಡಿ ಬರಲಿ, ಆದಷ್ಟು ಬೇಗ ಆ ಇಂಟರ್ವ್ಯೂ ನಮಗೂ ಸಿಗಲಿ. ಎಸ್ ಥ್ಯಾಂಕ್ ಯು ಸೊ ಮಚ್.